ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು. ಹೋಮ್ ಟೂರ್ನಲ್ಲಿ ಕೆಳಗಡೆ ಎಲ್ಲ ತೋರಿಸ್ದೆ. 2 ಕಿಚನ್ ಇದೆ ಮತ್ತೆ 3 ಬೆಡ್ರೂಮ್ಸ್ ಇದಾವೆ. ಇದೊಂದು ವಾಶ್ರೂಮ್, ಇದು ಮಿಸ್ ಆಗಿತ್ತು ತೋರಿಸೋದು. ಸೊ ಸ್ಟೆಪ್ಸ್ ಪಕ್ಕದಲ್ಲಿದೆ ವಾಶ್ರೂಮ್. ಮತ್ತೆ ಇದು ಸ್ಟೆಪ್ಸ್ ಹತ್ತಿ ಹೋದ್ರೆ ಅಲ್ಲಿ ಬೆಳಕಿಗೆ ಅಂತ ಹೇಳ್ಬಿಟ್ಟು ಆ ರೀತಿ ಗ್ಲಾಸ್ ಹಾಕ್ಸಿದ್ದಾರೆ. ಫಸ್ಟ್ ಹೇಗಿತ್ತಂತಂದ್ರೆ ಹೊರಗಡೆಯಿಂದ ಸ್ಟೆಪ್ಸ್ ಇತ್ತು ಮತ್ತೆ ಟೆರೇಸ್ ಇತ್ತು. ಮೇಲ್ಗಡೆ ಯಾವುದೇ ರೀತಿ ರೂಮ್ ಇರಲಿಲ್ಲ. ಸೊ ಇವಾಗ ರೂಮ್ಸ್ ಬೇಕು ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ಡೂಪ್ಲೆಕ್ಸ್ ಬೇಕಂತ ಹೇಳಿ ಒಳಗಡೆ ಸ್ಟೆಪ್ಸ್ ಎಲ್ಲ ಮಾಡಿಸ್ಕೊಂಡು, ಸೊ ಇಲ್ಲಿನೂ ಕೂಡ 3 ಬೆಡ್ರೂಮ್ ಇದಾವೆ. ಕೆಳಗಡೆನೂ 3 ಬೆಡ್ರೂಮ್ ಇದೆ, ಮೇಲ್ಗಡೆನೂ 3 ಬೆಡ್ರೂಮ್ ಇದೆ. ಸೊ ಈ 3 ಬೆಡ್ರೂಮ್ ಇಂದ ಈ ಕಡೆ ಆದಂಗೆ ಒಂದು ವಾಶ್ರೂಮ್ ಕೂಡ ಇದೆ. ಸೊ ಇದು ಫಸ್ಟ್ ಬೆಡ್ರೂಮ್. ಇಲ್ಲಿ ವಾರ್ಡ್ರೋಬ್ ವರ್ಕ್ ಎಲ್ಲ ಇನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಅಕ್ಕಂಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು ಮತ್ತೆ ಒಬ್ರು ಗಂಡ್ ಮಗು. ಸೊ ಯಾರ್ಯಾರಿಗೆ ಯಾವ್ಯಾವ ಬೆಡ್ರೂಮ್ ಅಂತ ಗೊತ್ತಿಲ್ಲ. ಸೊ 3 ಜನಕ್ಕೂ ಮೇಲ್ಗಡೆ ಇರ್ಲಿ ಅಂತ ಹೇಳ್ಬಿಟ್ಟು 3 ಬೆಡ್ರೂಮ್ ಮೇಲ್ಗಡೆ ಮಾಡ್ಸಿರೋದು. ಮತ್ತೆ ಇದು ಸೆಕೆಂಡ್ ರೂಮು. ಇದು ವಾರ್ಡ್ರೋಬ್ ಎಲ್ಲ ಆಗಿದೆ. ಯಾವ್ಯಾವ ರೂಮು ಯಾರ್ಯಾರಿಗೆ ಅಂತ ಗೊತ್ತಿಲ್ಲ, ಜಸ್ಟ್ ರೂಮ್ಸ್ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲೂ ಕೂಡ ಆಲ್ರೆಡಿ ಬಟ್ಟೆ ಎಲ್ಲ ಸ್ವಲ್ಪ ಅರೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಇದು ಸೆಕೆಂಡ್ ಬೆಡ್ರೂಮ್ ಮಿಡಲ್ ಅಲ್ಲಿ ಇರೋದು. ಸೊ ಇದ್ರ ಪಕ್ಕನೇ ಆ ಕಡೆ ಆದಂಗೆ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಸ್ಪೇಷಿಯಸ್ ಆಗಿದೆ, ಬೆಡ್ರೂಮ್ಗೆ ಸಾಕಿಷ್ಟು ಆರಾಮ್ಸೆ ಅಂತ ಅನ್ಸುತ್ತೆ. ಮತ್ತೆ ವಾರ್ಡ್ರೋಬ್ಸ್ ಅಷ್ಟೇ ತುಂಬಾ ಡೀಪ್ ಆಗಿದೆ, ಬಟ್ಟೆನೂ ಚೆನ್ನಾಗಿ ಇಟ್ಕೊಳ್ಬಹುದು. ಸೊ ಒಬ್ಬೊಬ್ರಿಗೂ ಒಂದೊಂದು ಸೆಪರೇಟೇ ಇರ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಎಲ್ಲ ಮಾಡಿ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಈ ಕಡೆ ಫುಲ್ ಎಂಡ್ ಅಲ್ಲಿ ವಾಶ್ರೂಮ್ ಕೂಡ ಇದೆ. ಸೊ ದೊಡ್ಡದಾಗೇನೆ ಇದೆ ವಾಶ್ರೂಮ್ ಕೂಡ. ಮತ್ತೆ ವಾಶ್ರೂಮ್ ಇಂದ ಹಂಗೆ ಮುಂದೆ ಹೋದ್ರೆ ಪೋರ್ಟಿಕೋ ಇದೆ. ಮತ್ತೆ ವಿಂಡೋಸ್ ಎಲ್ಲ ಸ್ಲೈಡಿಂಗ್ ವಿಂಡೋಸ್ ಹಾಕ್ಸ್ಕೊಂಡಿದ್ದಾರೆ. ಸೊ ಈ ತರ ಪೋರ್ಟಿಕೋ ಚೆನ್ನಾಗಿದೆ, ಸ್ಪೇಸ್ ಕೂತ್ಕೊಳ್ಳಕ್ಕೆ ಸಂಜೆ ಟೈಮ್ ಎಲ್ಲ. ಮತ್ತೆ ಹಾಲ್ದು ಓವರ್ ಆಲ್ ವ್ಯೂ ಒಂದು ಹೀಗಿದೆ. ಸೊ ಆರಾಮ್ಸೆ ಒಂದು ಫಂಕ್ಷನ್ ಮಾಡ್ಕೋಬಹುದು ಮನೆಯಲ್ಲಿ ಅಂತಂದ್ರೆ ಮಾಡ್ಕೊಳ್ಬಹುದು ಇಲ್ಲೇನೆ, ಅಷ್ಟು ಸ್ಪೇಷಿಯಸ್ ಆಗಿದೆ.